ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. HRMSನಲ್ಲಿ KASS KSAS ಮೀನ್ಸ್ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಅವಲಂಬಿತರನ್ನು ಹೇಗೆ ರಿಜಿಸ್ಟರ್ ಮಾಡಬೇಕಂತಕ್ಕಂತಹ ಒಂದು ಸಂಪೂರ್ಣ ವಿಡಿಯೋನ ಮಾಡಿರ್ತೇನೆ. ಅಲ್ಲಿ ಎಲ್ಲ ಅವಲಂಬಿತರನ್ನು ರಿಜಿಸ್ಟರ್ ಮಾಡಿದ ನಂತರ ಆ ಒಂದು KSAS ಅಪ್ಲಿಕೇಶನ್ ಅಪ್ರೂವಲ್ ಹೇಗೆ ಮಾಡಬೇಕು, ಅಪ್ರೂವಲ್ ಆದ ನಂತರ ಒಂದು ಡಿಜಿಟಲ್ ಸಿಗ್ನೇಚರ್ ಆಗಿರತಕ್ಕಂತಹ ಒಂದು ಪ್ರಿಂಟ್ ಹೇಗೆ ತೆಗೆದುಕೊಳ್ಳಬೇಕು, ಮತ್ತು ಯಾರಾದರೂ KSAS ಯೋಜನೆಯಿಂದ ಹೊರಗುಳಿದೆಯಲ್ಲೋ ಅಂದರೆ ಆಪ್ಷನ್ ಔಟನ್ನು ಬಯಸಿದ್ದಲ್ಲಿ, ಯೋಜನೆಗೆ ಸೇರದೇ ಇದ್ದಲ್ಲಿ ಅವರನ್ನು ಹೇಗೆ ಆಪ್ಷನ್ ಔಟ್ ಮಾಡಿಕೊಳ್ಳಬೇಕು ಅಂತಕ್ಕಂತಹ ಸಂಪೂರ್ಣವಾದಂತಹ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಇಲ್ಲಿ ಅಪ್ರೂವಲ್ ಮಾಡುವುದು, ಹಾಗೆ ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ಪಡೆಯುವುದು, ಮತ್ತು ನೌಕರರನ್ನು ಆಪ್ಷನ್ ಆಪ್ಟ್ ಔಟನ್ನು ನೀಡುವುದು ಹೇಗೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೇನೆ. ಸರ್ವಿಸ್ ರಿಜಿಸ್ಟರ್ನಲ್ಲೇ ಸಿಗ್ತಕ್ಕಂತಹ ಎಂಪ್ಲಾಯಿ ಡಿಪೆಂಡೆಂಟ್ ಅನ್ಅಪ್ರೂವ್ಡ್ ಫಾರ್ಮ್ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿ ಒಂದು KJD ಸಂಖ್ಯೆಯನ್ನು ಇಲ್ಲಿ ನಾವು ಎಂಟರ್ ಮಾಡಬೇಕಾಗತ್ತೆ. ನೋಡಿ, ಅನ್ಅಪ್ರೂವ್ಡ್ ಫಾರಮ್ ಇಲ್ಲಿ ಬರ್ತಾ ಇದೆ. ನಂತರ ಈ ಒಂದು ಇಲ್ಲಿ KSAS ಒಂದು ನೌಕರರ ಎಲ್ಲ ಡಿಪೆಂಡೆನ್ಸನ್ನು ಎಂಟ್ರಿ ಮಾಡಿದ ನಂತರ ಅಪ್ರೂವಲ್ಗಾಗಿ ಸರ್ವಿಸ್ ರಿಜಿಸ್ಟರ್ಗೆ ಬರಬೇಕು. ಸರ್ವಿಸ್ ರಿಜಿಸ್ಟರ್ನಲ್ಲಿ ಒಂದು ಕೊನೆಯಿಂದ ಎರಡನೇ ಆಪ್ಷನ್ ಡಿಪೆಂಡೆಂಟ್ ಅಪ್ರೂವ್ ಫಾರ್ಮ್ KSAS ಅಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಈಗ ಇಲ್ಲಿ ನಾವು ಸಬ್ಮಿಟ್ ಮಾಡಿರ್ತಕ್ಕಂತಹ KSAS ರಿಕ್ವೆಸ್ಟ್ ಇಲ್ಲಿ ಬರ್ತಾ ಇರುತ್ತೆ. ಇಲ್ಲಿ ಎರಡು ರೀತಿಯಲ್ಲಿ ಅಪ್ರೂವಲ್ ಮಾಡಬಹುದು, ಒಂದು DSC ಮೂಲಕ, ಇನ್ನೊಂದು OTP ಮೂಲಕ. ಈಗ ನಾವು OTP ಮೂಲಕ ತುಂಬ ಸುಲಭವಾಗಿ ಇದನ್ನು ಅಪ್ರೂವ್ ಮಾಡ್ಕೊಳ್ಳೋಣ. ಇಲ್ಲಿ OTP ಅಂತ ಕ್ಲಿಕ್ ಮಾಡಿದ ತಕ್ಷಣ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಇಲ್ಲಿ ಜನರೇಟ್ OTPಯನ್ನು ಕ್ಲಿಕ್ ಮಾಡಿಕೊಂಡಾಗ OTP ಬಂದಿರುತ್ತೆ DDO ಫೋನ್ ನಂಬರ್ಗೆ. ಆ OTPಯನ್ನು ಹಾಕಿ ಇದನ್ನು ನಾವು ಒಂದು ಅಪ್ರೂವಲ್ ಮಾಡಬೇಕು. ಅದಾದ ನಂತರ ಡಿಜಿಟಲ್ ಸರ್ಟಿಫಿಕೇಟ್ ಹೇಗೆ ಪಡೆಯಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ. ಇಲ್ಲಿ OTP ಕನ್ಫರ್ಮೇಷನ್ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ. OTP ಹ್ಯಾಸ್ ಸಕ್ಸಸ್ಫುಲಿ ವೆರಿಫೈಡ್, ಕೈಂಡ್ಲಿ ಡೌನ್ಲೋಡ್ ದಿ ಅಕ್ನಾಲೆಜ್ಮೆಂಟ್. ಇಲ್ಲಿ ಓಕೆನ ಕ್ಲಿಕ್ ಮಾಡಿದಾಗ ಇಲ್ಲಿ ಮಾಹಿತಿ ಹೊರಟೋಗುತ್ತೆ. ಈಗ ಅಕ್ನಾಲೆಜ್ಮೆಂಟ್ ನಾವು ಎಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂದಾಗ ಇಲ್ಲಿ ಹೋಮ್ಗೆ ಹೋಗಬೇಕು. ಇಲ್ಲಿ ಡಿಜಿಟಲ್ ಒಂದು ಅಕ್ನಾಲೆಜ್ಮೆಂಟ್, ಡಿಜಿಟಲ್ ಸಿಗ್ನೇಚರ್ಡ್ ಅಕ್ನಾಲೆಜ್ಮೆಂಟ್ ಬೇಕು ಅಂದಾಗ MIS ರಿಪೋರ್ಟ್ಗೆ ಹೋದಾಗ ಇಲ್ಲಿ ಕೊನೆಯಲ್ಲಿ ಇರುತ್ತೆ ಆಪ್ಷನ್ ಡೌನ್ಲೋಡ್ DSC OTP ಸೈನ್ಡ್ PDF. ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ನಮ್ಮ ಒಂದು ಎಂಪ್ಲಾಯಿಯ ಒಂದು KJD ನಂಬರನ್ನು ಕೊಟ್ಟು ಗೆಟ್ ಅಂತ ಕೊಟ್ಟಾಗ ಅಲ್ಲಿ ನಮಗೆ ಆ ಒಂದು ಕನ್ಫರ್ಮೇಷನ್ ಪೇಜ್ ಬರುತ್ತೆ. ಕನ್ಫರ್ಮೇಷನ್ ಪೇಜನ್ನು ಕ್ಲಿಕ್ ಮಾಡಿದಾಗ ಅದು ಡೌನ್ಲೋಡ್ ಆಗಿ ಈ ರೀತಿಯಾಗಿ ನಮಗೆ ಮಾಹಿತಿ ಬರುತ್ತೆ. ಡಿಜಿಟಲಿ ಸಿಗ್ನೇಚರ್ಡ್ ಆಗಿರತಕ್ಕಂತಹ ಒಂದು ಕಾಪಿ ನಮಗೆ ಸಿಗುತ್ತೆ. ಅದರಲ್ಲಿ ನಾವು ನಮ್ಮ ಎಲ್ಲ ಒಂದು ಅವಲಂಬಿತ ಡಿಪೆಂಡೆಂಟ್ಸ್ನ ಮಾಹಿತಿಯನ್ನು ಚೆಕ್ ಮಾಡಿಕೊಳ್ಳಬಹುದು. ಎಲ್ಲರಿಗೂ ಸಹ ಡಿಪೆಂಡೆಂಟ್ ID ಬಂದಿರುತ್ತೆ. ಇದನ್ನು ನಾವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ನೆನಪಿಡಿ, ಈ ಒಂದು KSAS ಒಂದು ಡಿಜಿಟಲ್ ಸಿಗ್ನೇಚರ್ಡ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ MIS ರಿಪೋರ್ಟ್ ಆಪ್ಷನ್ಗೆ ಹೋಗಿ ಡೌನ್ಲೋಡ್ DSC or OTP ಸೈನ್ಡ್ PDF ಅನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿ ನಾವು KJD ನಂಬರನ್ನು ಕೊಟ್ಟು ಗೆಟ್ ಅಂತ ಕೊಟ್ಟಾಗ ನಮಗೆ ಆ ಒಂದು ಡಿಪೆಂಡೆಂಟ್ ಡೌನ್ಲೋಡ್ ಕಾಪಿ ಸಿಗುತ್ತೆ, ಕನ್ಫರ್ಮೇಷನ್ ಪೇಜ್. ಅದನ್ನು ಕ್ಲಿಕ್ ಮಾಡಿ ನಾವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. KASS ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್. ಈ ಒಂದು ಸ್ಕೀಮ್ಗೆ ನೌಕರರು ಒಂದು ಪಡೆಯಲು ಇಚ್ಛಿಸದೇ ಇದ್ದಲ್ಲಿ, ಅಂದರೆ ಈ ಸ್ಕೀಮ್ನಿಂದ ಹೊರಗುಳಿಯಬೇಕು, ಆಪ್ಟ್ ಔಟ್ ಮಾಡಿಕೊಳ್ಬೇಕಾದ್ರೆ ಯಾವ ರೀತಿ ಇದನ್ನು ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ನೋಡೋಣ. ಮೊದಲಿಗೆ ಒಂದು ನೌಕರರು ಸರ್ವಿಸ್ ರಿಜಿಸ್ಟರ್ನಲ್ಲಿ ಬಂದು ಫ್ಯಾಮಿಲಿ ಡಿಪೆಂಡೆಂಟ್ ಎಂಟ್ರಿ ಫಾರಮ್ KSASಗೆ ಹೋಗಿ ಇಲ್ಲಿ ಅವರ ಒಂದು ಅವಲಂಬಿತರ ಎಲ್ಲರನ್ನೂ ಸಹ ಸೇರಿಸಿ ರಿಜಿಸ್ಟ್ರೇಷನ್ ಮಾಡಿ ಅಪ್ರೂವಲ್ ಮಾಡ್ಕೊಳ್ಬೇಕಾಗುತ್ತೆ. ಈಗಾಗಲೇ ಆ ವಿಡಿಯೋನ ನಾನು ಅಪ್ಲೋಡ್ ಮಾಡಿರ್ತೇನೆ, ಅದನ್ನು ನೋಡಿ. ಎಲ್ಲ ಒಂದು ಅವಲಂಬಿತರನ್ನು ಇಲ್ಲಿ ರಿಜಿಸ್ಟರ್ ಮಾಡಿಸಿ ಎಂಪ್ಲಾಯ್ ಡಿಕ್ಲರೇಷನ್ ಫಾರಮ್, DDO ಡಿಕ್ಲರೇಷನ್ ಫಾರಮನ್ನು ಅಪ್ಲೋಡ್ ಮಾಡಿ ನಂತರ ಒಂದು ಸರ್ವಿಸ್ ರಿಜಿಸ್ಟರ್ ಟ್ಯಾಬ್ನಲ್ಲಿ ಬರ್ತಕ್ಕಂತಹ ಈ ಸರ್ವಿಸ್ ರಿಜಿಸ್ಟರ್ ಟ್ಯಾಬ್ನಲ್ಲಿ ಬರ್ತಕ್ಕಂತಹ ಇಲ್ಲಿ ಫ್ಯಾಮಿಲಿ ಡಿಪೆಂಡೆಂಟ್ ಅಪ್ರೂವ್ ಫಾರಮ್ KSAS ಇಲ್ಲಿ ಬಂದಾಗ ಅವರ ಒಂದು ನೌಕರರ ಮಾಹಿತಿ ಬಂದಿರುತ್ತೆ. ಅದನ್ನು OTP ಅಥವಾ DSC ಮೂಲಕ ಅಪ್ರೂವಲ್ ಮಾಡಬೇಕು. ಅಪ್ರೂವಲ್ ಮಾಡಿದ ನಂತರ ನಾವು ಯಾರಾದರೂ ಆ ಒಂದು KSAS ಪಡೆಯಲು ಇಚ್ಛೆ ಇಲ್ಲ, ನಮಗೆ ಅದು ಬೇಕಾಗಿಲ್ಲ, ನಾವು ಆಪ್ಟ್ ಔಟ್, ನಾವು ಹೊರಗಡೆ ಹೋಗ್ತೀವಿ ಅಂತಕ್ಕಂತಹ ನೌಕರರು ಅಪ್ರೂವಲ್ ಎಲ್ಲ ಮುಗಿದ ನಂತರ ಇಲ್ಲಿ ಕೆಳಗಡೆ ಕೊಟ್ಟಿದೆ ರಿಕ್ವೆಸ್ಟ್ ಫಾರ್ ಆಪ್ಟ್ ಔಟ್ ಅಂತ. ಇಲ್ಲಿ KJD ಸಂಖ್ಯೆಯನ್ನು ನಮೂದಿಸಬೇಕು. ಯಾರು ಈ ಯೋಜನೆಯಿಂದ ಹೊರಗುಳಿಯಬೇಕು ಅಂತಿದ್ದಾರೆ ಅವರ ಒಂದು KJD ಸಂಖ್ಯೆಯನ್ನು
ನಾವು ನಮೂದಿಸಿದಾಗ ಇಲ್ಲಿ ಎಲ್ಲ ನೌಕರರಿಗೂ ಆಪ್ಟ್ ಇನ್ ಅಂತಕ್ಕಂತಹ ಸ್ಟೇಟಸ್ ಬರ್ತಾ ಇರುತ್ತೆ. ಯಾರು ಈ ಯೋಜನೆಯಿಂದ ಹೊರಗೆ ಹೋಗಬೇಕು ಅಂತಿರ್ತಾರೆ ಆ ನೌಕರರ ಕಡೆಯಿಂದ ಒಂದು ಡಿ ಡಿ ಒ ಅವರಿಗೆ ಒಂದು ರಿಕ್ವೆಸ್ಟನ್ನು ಕೊಡಬೇಕು. ಡಿ ಡಿ ಒರವರು ಕಚೇರಿ ಆದೇಶವನ್ನು ಮಾಡಿ ಈ ಒಂದು ನೌಕರರು ಆರೋಗ್ಯ ಸಂಜೀವಿನಿ ಸ್ಕೀಮ್ ಈ KASSನಿಂದ ಹೊರಗುಳಿತಾ ಇದ್ದಾರೆ ಅಂತಕ್ಕಂತಹ ಒಂದು ಡಿಕ್ಲರೇಷನ್ ಫಾರಮನ್ನು ಮೀನ್ಸ್ ಕಚೇರಿ ಆದೇಶವನ್ನು ಮಾಡಿ ಆ ಆದೇಶವನ್ನು ಸ್ಕ್ಯಾನ್ ಮಾಡಿಕೊಂಡು ನಂತರ ಆ ನೌಕರರ ಮುಂದೆ ಆ್ಯಕ್ಷನಲ್ಲಿ ಆಪ್ಟ್ ಔಟನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಆಪ್ಟ್ ಔಟನ್ನು ಕ್ಲಿಕ್ ಮಾಡಿ ಆಗ ಇಲ್ಲಿ ಚೂಸ್ ಫೈಲ್ ಬರುತ್ತೆ. ಚೂಸ್ ಫೈಲ್ ಮಾಡಿ ಆ ಸ್ಕ್ಯಾನ್ಡ್ ಕಾಪಿಯನ್ನು ಕೊಟ್ಟು ಸಬ್ಮಿಟ್ ಕೊಡಬೇಕಾಗುತ್ತೆ. ಸಬ್ಮಿಟ್ ಕೊಟ್ಟಾಗ ಈ ರಿಕ್ವೆಸ್ಟ್ HRMS HODಗೆ ಹೋಗುತ್ತೆ ಅಥವಾ ಈ ನೌಕರರು ಈ ಒಂದು KASSನಿಂದ ಹೊರಗುಳಿಯಬಹುದಾಗಿರುತ್ತೆ. ಈ ರೀತಿಯಾಗಿ ಆಪ್ಟ್ ಔಟನ್ನು ನಾವು ಕೊಡಬಹುದಾಗಿರುತ್ತೆ. ಯಾವ ನೌಕರರು ಈ KSSಗೆ ಸೇರಲು ಬಯಸೋದಿಲ್ಲವೋ ಆ ನೌಕರರ ಮೊದಲು ಅವರ ಒಂದು ರಿಜಿಸ್ಟ್ರೇಷನ್ ನಡಿಬೇಕು. ಅವಲಂಬಿತರು ಎಲ್ಲರನ್ನ ಸೇರಿಸಿ ಆ ಒಂದು KSSಗೆ ರಿಜಿಸ್ಟ್ರೇಷನ್ ಮಾಡಿ ಅಪ್ರೂವಲ್ ಕೊಟ್ಟು ಅದಾದ ನಂತರ ಆ ಒಂದು ಅಪ್ರೂವಲ್ನಲ್ಲೇ ಕೆಳಗಡೆ ಬರ್ತಕ್ಕಂಥ ರಿಕ್ವೆಸ್ಟ್ ಫಾರ್ ಆಪ್ಟ್ ಔಟನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿ ಆ್ಯಕ್ಷನ್ನಲ್ಲಿ ಆಪ್ಟ್ ಔಟನ್ನು ಕ್ಲಿಕ್ ಮಾಡಿ ಕಚೇರಿ ಒಂದು ಆದೇಶವನ್ನು ಸ್ಕ್ಯಾನ್ ಕಾಪಿಯನ್ನು ಕೊಟ್ಟು ಈ ಯೋಜನೆಯಿಂದ ಅವರನ್ನು ಹೊರಗಡೆ ಇರಬಹುದಾಗುತ್ತೆ. ಆಪ್ಟ್ ಔಟ್ ಆಪ್ಷನ್ ಅವರಿಗೆ ನೀಡಬಹುದಾಗಿರುತ್ತೆ.